ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು 2028ರ ಮುಂಬರುವ ವಿಧಾನಸಭಾ ಕ್ಷೇತ್ರದ ಕೂಡ ಒಂದು ಕುರಿತು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಇದರಲ್ಲಿ ಇಂದ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವಿಶೇಷ ಸಂದರ್ಶನದಲ್ಲಿ ನಮ್ಮ ನೇಸರ್ಗಿ ಗ್ರಾಮದ ಅಧ್ಯಕ್ಷರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾದರು, ಅದಾದ ನಂತರ ಇವರ ಅಧಿಕಾರ ಅವಧಿಗೆ ಬಂದ ಮೇಲೆ ಇವರು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ, ಆರೋಗ್ಯದ ಬಗ್ಗೆ, ತಮ್ಮ ವಾರ್ಡು, ತಮ್ಮ ಜನರ ಬಗ್ಗೆ ಒಂದು ಪಾತ್ರ ಯಾವ ರೀತಿಯನ್ನು ವಹಿಸಿದ್ದಾರೆ, ಇವರಿಂದ ಜನಗಳಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಬಂದಿದೆ, ಜನಗಳಿಂದ ಇವರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ದೊರಕಿದೆ ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನನ್ನ ಹೆಸರು ವೀರಭದ್ರ ಬಸನಗೌಡ ಚೌಬಾರಿ, ನೇಸರ್ಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಇದ್ದೇನೆ. ಸರಿ ಸರ್. ಸರ್, ತಾವು ಈ ಅಧಿಕಾರಾವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿತ್ತು, ಆಗಿರ್ಲಿಲ್ಲ, ಅದಾದ ನಂತರ ತಾವು ಈ ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ? ನಾವು ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಡೆವಲಪ್ಮೆಂಟ್ ಆಗಿದ್ವಿ, ಮತ್ ನಾವು ಬಂದ ನಂತರನು ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಆಗಿದ್ದಾವೆ. ಮಾಡಿದ್ದೀರಾ ಸರ್? ಸರಿ ಸರ್. ಸರಿ ಸರ್. ಇವಾಗ ನಿಮ್ಮ ಅವಧಿ ಅಧಿಕಾರದಲ್ಲಿ ತಾವು ಚರಂಡಿ ಆಗಿರ್ಬೋದು, ಸಿಸಿ ರೋಡ್ಸ್ ಆಗಿರ್ಬೋದು, ಮನೆಗಳಾಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಇವುಗಳ ಬಗ್ಗೆ ತಮ್ಮ ಒಂದು ಪಾತ್ರ ಯಾವ ರೀತಿ ಇತ್ತು? ತಾವು ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದೀರಾ? ನನ್ನ ಅಧಿಕಾರ ಅವಧಿಯಲ್ಲಿ ಗ್ರಾಮ ಪಂಚಾಯತಿ ಸಿಕ್ಕಂತ 12 ತಿಂಗಳ ಅವಧಿಯಲ್ಲಿ ಸರಿ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೇವೆ. ಬೀದಿ ದೀಪಗಳಾಗಲಿ ಹಾಗೂ ಚರಂಡಿ ಸ್ವಚ್ಛತೆ ಆಗಲಿ, ಹಾಗೆ ಮತ್ತೆ ಶಾಲೆ ಅಭಿವೃದ್ಧಿ ಮತ್ತು ಇನ್ನಿತರ ಎಲ್ಲ ಕಾರ್ಯಗಳನ್ನು ಮಾಡಿದ್ದೀರಾ ಸರ್? ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಯಲ್ಲಿ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ, ಅವರ ಮಕ್ಕಳ ಜೊತೆ ಯಾವ ರೀತಿ ತಮ್ಮ ಒಂದು ಒಡನಾಟ ಇತ್ತು, ಬಿಸಿ ಊಟ, ಕೊಡೆ ನೀರು, ಕೊಠಡಿ ಬಗ್ಗೆ ಯಾವ ರೀತಿ ತಾವು ಪಾತ್ರವನ್ನು ವಹಿಸಿದ್ದೀರಾ? ನನ್ನ ಅವಧಿಯಲ್ಲಿ ಪ್ರತಿ ತಿಂಗಳು ನೀರಿನ ಟೆಸ್ಟ್ ಮಾಡಿಸ್ತಿದ್ವಿ. ಮಕ್ಕಳಿಗೆ ಕುಡಿ ನೀರಿಂದು ಯಾವ ರೀತಿ ನಾವು ಬೋರ್ವೆಲ್ ಇಂದ ಸರಬರಾಜು ಮಾಡ್ತೀವಿ, ಅವ್ರು ಟೆಸ್ಟಿಂಗ್ ಎಲ್ಲ ಮಾಡಿಸಿ ಹುಡುಗರಿಗೆ ಒಳ್ಳೆ ರೀತಿಯ ನೀರು ಮತ್ತು ಆಹಾರ ಎಲ್ಲ ಹೋಗಿ ನಾವು ಟೆಸ್ಟ್ ಮಾಡ್ತಿದ್ವಿ. ಒಳ್ಳೆ ರೀತಿಯಿಂದ ಶಿಕ್ಷಕರಾದ್ರು ಅವರು ನಮಗೆ ಒಳ್ಳೆ ರೀತಿಯಿಂದ ಹೇಳ್ತಿದ್ರು, ಎಲ್ಲ ಚಲೋ ಇದೆ ನಿಮ್ಮ ಅವಧಿಯಲ್ಲಿ ಅಂತ ನಮಗೆಲ್ಲ ಮಾಹಿತಿ ಕೊಡ್ತಿದ್ರು. ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಯಲ್ಲಿ ತಾವು ತಮ್ಮ ವಾರ್ಡಿನ ಜನರು ಇರ್ಬೋದು, ಗ್ರಾಮಸ್ಥರು ಇರ್ಬೋದು, ಆರೋಗ್ಯದ ಬಗ್ಗೆ ತಾವು ಯಾವ ರೀತಿಯ ಒಂದು ಪಾತ್ರವನ್ನು ವಹಿಸಿದ್ದೀರಾ? ನಮ್ಮ 1ನೇ ವಾರ್ಡಿನ ಸದಸ್ಯನಾಗಿ ಊರಿನ ಆರೋಗ್ಯದ ದೃಷ್ಟಿಯಲ್ಲಿ ಆರೋಗ್ಯ ಆಶಾ ಕಾರ್ಯಕರ್ತರು ಇವರ ಸಂಯೋಗದಲ್ಲಿ ಮತ್ತು ಟೈಮ್ನಲ್ಲಿ ಕೋವಿಡ್ ಟೈಮ್ನಲ್ಲಿ ನಾವು ಆಶಾ ಕಾರ್ಯಕರ್ತರು ಎಲ್ಲ ಕರ್ಕೊಂಡು ಇಡೀ ಊರಿನಲ್ಲಿ ಸಂಚರಿಸಿ ಕೋವಿಡ್ ಪರಿಶೀಲನೆ ಆಗಲಿ, ಕೋವಿಡ್ ಮೆಡಿಸಿನ್ ಆಗಲಿ, ಕಿಟ್ ಕೊಡುವುದು ಆಗಲಿ, ಇಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡ್ತೀವಿ ಸರ್. ಸರಿ ಸರ್. ತಮ್ಮ ಒಂದು ಅಧಿಕಾರಾವಧಿ ಮುಗಿದಾದ ನಂತರ ಆಡಳಿತ ಅಧಿಕಾರ ಕೂಡ ನೇಮಿತವಾಗಿದೆ ಸರ್. ಇವರು ಒಂದು ಯಾವ ರೀತಿ ಜನಗಳ ಜೊತೆ ಸ್ಪಂದಿಸ್ತಿದ್ದಾರೆ, ಇವರು ಒಂದು ಜನಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ತಿದ್ದಾರೆ? ಒಳ್ಳೆ ರೀತಿಯಿಂದ ಒದಗಿಸಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ, ಆಡಳಿತ ಅಧಿಕಾರಿಗಳಾಗಲಿ ಸಂಯೋಗದೊಂದಿಗೆ ಎಲ್ಲಾ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ಪ್ರಾಮುಖ್ಯತೆಯನ್ನು ವಹಿಸಿದ್ದಾರೆ. ಸರಿ ಸರ್. ಇವಾಗ ನಿಮ್ಮ ಮುಂಬರುವ ಚುನಾವಣೆಯಲ್ಲಿ ಜನಗಳ ಒಂದು ಅಭಿಪ್ರಾಯ ಇದೆ ಸರ್. ಏನಂತಂದ್ರೆ ತಮ್ಮನ್ನು ಮುಂಬರುವ ಚುನಾವಣೆಯಲ್ಲಿ ಭಾಗಿಯಾಗಿ ಮತ್ತೊಂದು ಅವಕಾಶ ಕೊಟ್ಟು ಆರಿಸ್ತಾ ಇರ್ಬೇಕಂತ ಇದೆ ಸರ್. ಆದ್ರೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ತಾವು ಭಾಗಿ ಆಗ್ತೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀರಾ? ಈಗಿನ ರಾಜಕಾರಣದೊಳಗ, ಈಗಿನ ಕಾಲಘಟ್ಟದೊಳಗ ಯುವ ಪೀಳಿಗೆಗಳು ಹೆಚ್ಚಿನ ರಾಜಕಾರಣದೊಳಗೆ ಬರ್ಬೇಕಂತೂ ನಮ್ದು ಆಸೆ ಇದೆ. ಅದಕ್ಕೆ ಮುಂದೆ ಬರತಕ್ಕಂತ ನಮ್ಮ 1ನೇ ವಾರ್ಡಿನ ಯಾವುದೇ ಯುವಕರು ಬಂದು ಪಾರ್ಟಿಸಿಪೇಷನ್ ಮಾಡಿದರೆ ಅವ್ರಿಗೆ ನಾವು ಸಂಪೂರ್ಣ ಬೆಂಬಲವಾಗಿ ಕೊಟ್ಟು ನಿಲ್ಲುತ್ತೇವೆ ಅಂತ ಹೇಳ್ಬೇಕು. ನಾವು
ಈ ಚುನಾವಣೆ ಸ್ಪರ್ಧಿಸುವುದು. ಸರಿ ಸರ್. ಅವರಿಗೆ ಸಪೋರ್ಟ್ ಆಗಿ ನಿಲ್ತೇವೆ. ಸರಿ ಸರ್. ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಬಿಜೆಪಿ ಸರ್ಕಾರ ಕೂಡ ಅಧಿಕಾರದಲ್ಲಿತ್ತು, ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಕೂಡ ಅಧಿಕಾರದಲ್ಲಿತ್ತು. ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದ್ವು, ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದ್ವು ಸರ್? ನಾನು ಅಧ್ಯಕ್ಷನಾದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ನಮ್ಮ ಭಾಗದ ಶಾಸಕರಾದಂತ ಬಾಬಾ ಸಾಹೇಬ್ ಪಾಟೀಲ್ ಅವರು ನನ್ನ ಅವಧಿಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಸರಿ. ಹಲವಾರು ಸಿಸಿ ರೋಡ್ಗಳು ಮಾಡಿದ್ದಾರೆ, ಸಿಸಿ ಚರಂಡಿ ಮಾಡಿದ್ದಾರೆ. ನಮ್ಮ ಇದು ಸಂತೆಪೇಟೆಯಲ್ಲಿ ಕರ್ನಾಟಕ ಚೌಕ್ ಅಂತ ಒಂದು ಇತ್ತು, ಅದನ್ನ ಡೆಮಾಲಿಷ್ ಮಾಡಿ ಮತ್ತು ಅದನ್ನ ಅನುದಾನ ಹಾಕಿ ಕಟ್ಟಿಸಿ ಕೊಟ್ಟಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಅವರು. ಸರಿ ಸರ್. ಸರ್, ಮುಂಬರುವ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ 1 ಗ್ರಾಮ 1 ಚಿಹ್ನೆ ಅಂತ ಇದೆ ಸರ್. ಆದ್ರೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಅದರ ಬಗ್ಗೆ? ಗ್ರಾಮೀಣ ಮಟ್ಟದೊಳಗೆ ಪಕ್ಷದ ಚಿಹ್ನೆ ಅಡಿಯಲ್ಲಿ ಚುನಾವಣೆ ನಡೆಯಬಾರದು. ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ನಾವು ಸೌಹಾರ್ದ ಸಹಬಾಳ್ವೆಯಿಂದ ಬಂದಿರ್ತೇವೆ. ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, JDS ಆಗ್ಲಿ, ಇಲ್ಲಿ ಪಕ್ಷ ಬರೋದಿಲ್ಲ. ಗ್ರಾಮ ಮಟ್ಟದೊಳಗೆ ನಾವು ದೊಡ್ಡ ಈ ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತಿ, MLA, MP ಇವ್ರ ಒಳಗೆ ಪಕ್ಷ ಚಿಹ್ನೆಗಳಲ್ಲಿ ನಡಿಬೇಕು. ಈ ಗ್ರಾಮ ಮಟ್ಟದೊಳಗೆ ನಾವೆಲ್ಲರೂ ಕೂಡಿ ಹೊಂದ್ಕೊಂಡು ಗ್ರಾಮದ ಅಭಿವೃದ್ಧಿಗೋಸ್ಕರ ದುಡಿತಿರ್ತೇವೆ ಅಂದ ಬಳಿಕ ಇದರಲ್ಲಿ ಪಕ್ಷ ಬರಬಾರ್ದು. ಎಲ್ಲರೂ ಸೌಹಾರ್ದದಿಂದ ಕೂಡಿಕೊಂಡು ಇಲ್ಲಿ ಪಕ್ಷವನ್ನು ಬಿಟ್ಟು ನಾವು ಒಳ್ಳೆ ರೀತಿಯಿಂದ ಕೆಲಸಗಳು ಮಾಡಬೇಕಾಗಿ ಬಂದಿರ್ತೇವೆ. ಅದಕ್ಕೆ ನಮ್ಗೆ ಸೌಹಾರ್ದತೆಯಿಂದ ಇಲ್ಲಿ ಪಕ್ಷಗಳು ಬರಬಾರ್ದು ಅಂತ ನಮ್ದು ಒಂದು ಅಭಿಲಾಷೆ. ಸರಿ ಸರ್. ಸರಿ ಸರ್, ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ, ಯಾರ ಮುಖಾಂತರ ಪ್ರವೇಶವಾದ್ರಿ? ನಾವು ರಾಜಕಾರಣ ಪ್ರವೇಶ ಆಗ್ಬೇಕಾದ್ರೆ ಸುಮಾರು 2000ನೇ ಇಸ್ವಿಯಲ್ಲಿ ನಮ್ಮ ಕ್ಷೇತ್ರ ನೇಸರ್ಗಿ ಊರು ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿತ್ತು. ಆಗಿನ ಶಾಸಕರಾದಂತ ಜಗದೀಶ್ ಮೆಟಗುಡ್ಡ ಅವ್ರ ಬೆಂಬಲವಾಗಿ ಮತ್ತು ಅವ್ರ ಸಪೋರ್ಟೆಡ್ ಆಗಿ ನಾವು ಅವಾಗ ಪಾದಾರ್ಪಣೆ ಮಾಡಿದ್ವಿ. ಅವಾಗ ಅವ್ರನ್ನ MLA ಆಗಿ ಆಯ್ಕೆ ಮಾಡಿದ್ವಿ ಒಂದು. ಮತ್ತೆ ನೆಕ್ಸ್ಟ್ ನಮ್ಮ ಕ್ಷೇತ್ರ ವಿಂಗಡಣೆ ಆಗಿ ಕಿತ್ತೂರು ಮತಕ್ಷೇತ್ರಕ್ಕೆ ಸೇರಿತು. ಅಲ್ಲಿ ನಾವು ಕಂಟಿನ್ಯೂ ಬಿಜೆಪಿಯಲ್ಲೇ ಇದ್ವಿ, ಬಿಜೆಪಿಯಲ್ಲೇ ಉಳಿದ್ವಿ. ನಾವು ಸಕ್ರಿಯ ಮತ್ತು ಬಿಜೆಪಿ ಯುವ ಮೋರ್ಚಾ ಆಗ್ಲಿ, ಜಿಲ್ಲಾ ಘಟಕದಲ್ಲಾಗ್ಲಿ ಎಲ್ಲರ ಸಕ್ರಿಯವಾಗಿ ನಾನು ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಸರಿ ಸರಿ ಸರ್. ಈ ರಾಜಕಾರಣದಲ್ಲಿ ತಾವು ಬರ್ಲಿಕ್ಕೆ ಕಾರಣ ಸರ್? ನಮ್ಮ ಮನೆತನ ನಾವು ಮೊದಲಿನಿಂದ ರಾಜಕಾರಣದಲ್ಲಿ ಇದ್ದಂತ ಒಂದು ಪರಿಸ್ಥಿತಿ. ಸರಿ. ನಮ್ಮ ಅಜ್ಜನವರು ಸರಿ 3 ಅವಧಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಸರಿ. ಮತ್ತು 1 ಅವಧಿಗೆ ಉಪಾಧ್ಯಕ್ಷರಾಗಿದ್ದರು ಗ್ರಾಮ ಪಂಚಾಯತಿ. ಸರಿ. ಮಾರಾಟ ಹುಟ್ಟುವಳಿ ಸಹಕಾರಿ ಸಂಘ ಬೈಲಹೊಂಗಲ ತಾಲೂಕು ಇತರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. PKPS ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸತತ 40 ವರ್ಷ ಇದ್ರು. ಅವರೇ ನಮಗೆ ಪ್ರೇರಣೆ, ನಮ್ಮ ಅಜ್ಜನವರು. ಅವರ ಅಜ್ಜನವರ ಪ್ರೇರಣೆಯಿಂದ ನಾನು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಬರ್ಬೇಕಾಗಿದೆ. ಸರಿ ಸರ್. ತಮ್ಮನ್ನ ಆರಿಸಿ ತಂದಂತ ಜನಪ್ರೇಮಿಗಳಿಗೆ, ನಿಮ್ಮ ಗ್ರಾಮಸ್ಥರಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕೆ ಇಷ್ಟಪಡ್ತೀರಾ ಸರ್? ನಮ್ಮ 1ನೇ ವಾರ್ಡಿನ ಸರ್ವ ಮತದಾರರಿಗೂ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕೆಂದರೆ ಈ ಒಂದು ಸಿಕ್ಕಂತ 5 ವರ್ಷದ ಅವಧಿಗೆ ನನ್ನ ಕೈಲಾದ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ. ಅವರಿಗೆ ಎಲ್ಲ ಮೂಲಸೌಕರ್ಯ ಕೊಡುವಂತ ಒಂದು ಪ್ರಯತ್ನನೂ ಮಾಡಿದ್ದೇನೆ. ಅವರು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಾನು ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಸರಿ ಸರ್. ಇಲ್ಲಿವರೆಗೂ ಕೂಡ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನಿಮ್ಮ ಸಮಯ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್.